ಈ ಯಾರಪ್ಪನ ಮನೆ ದುಡ್ಡು ಅಂತ 17 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರು. ಯಾಕಂದ್ರೆ ಜನರ ತೆರಿಗೆ ದುಡ್ಡನ್ನು ಅವರು ಸ್ವಂತ ಓಡಾಡಕ್ಕೆ ಅವರು ಸಪ್ರೇಟ್ ದಾರಿ ಮಾಡ್ಕೊಳಕ್ಕೆ ಯಾರು ಅಧಿಕಾರ ಕೊಟ್ಟರು ಅವರಿಗೆ? ಅವ್ರು ಮಾಡ್ಕೊಳ್ಳೇಬೇಕಂದ್ರೆ ಅವ್ರ ಸ್ವಂತ ದುಡ್ಡಿಂದ ಮಾಡ್ಕೊಳ್ಳಿ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟದ್ದು? ಅದು 17 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರ ಸ್ವಂತ ಇನ್ನೊಂದು ಸಪ್ರೇಟ್ ದಾರಿ ಮಾಡ್ಕೊಳಕ್ಕೆ ಯಾರು ಅವ್ರಿಗೆ ಅಧಿಕಾರ ಕೊಟ್ಟದ್ದು? ದಾರಿ ಇಲ್ಲಪ್ಪ, ಏನು ದಾರಿನೇ ಇಲ್ಲ ಅಂದರೆ ಮಾಡ್ಕೊಳ್ಳೋದು ಓಕೆ ಐತಿ. ಒಂದು ದಾರಿ ಇದೆಯಲ್ಲ, 3 ಕ್ವಾರ್ಟರ್ಸಿಗೆ 3 ಜನ ಅಧಿಕಾರಿಗಳಿಗೆ ಹೋಗ್ಲಿಕ್ಕೆ ಕ್ವಾರ್ಟರ್ಸಿ ದಾರಿ ಇದೆ. ದಾರಿ ಇದ್ಮೇಲೆ ಮತ್ತೆ ಇನ್ನೊಂದು ದಾರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದೆ? ಅದೇ ದುಡ್ಡನ್ನು ಗುಂಡಿ ಬಿದ್ದಿದೆ ರಸ್ತೆಗಳು, ಆ ರಸ್ತೆಗೆ ಉಪಯೋಗಿಸ್ಬೋದು 17 ಲಕ್ಷ ರೂಪಾಯಿ ದುಡ್ಡನ್ನು. ಇವರು ಆ ರೀತಿ ಮಾಡಿರೋದು ನಾವು ಖಂಡಿಸ್ತೀವಿ. ನಮ್ಮ ಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಈ ಥರ ವಿಚಾರಗಳಿಗೆ. 1395 ಕೋಟಿ ರೂಪಾಯಿ ದಾವಣಗೆರೆ ಅಭಿವೃದ್ಧಿಗೆ ಅಂತ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ, ಅಮೌಂಟ್ ಘೋಷಣೆ ಮಾಡಿದ್ದಾರೆ. ಈ ಥರ ಅಧಿಕಾರಿಗಳು ಈ ಥರ ಪೋಲ್ ಮಾಡ್ತಾ ಇದ್ರೆ ಜನರ ತೆರಿಗೆ ದುಡ್ಡು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ಇದನ್ನು ಅರ್ಥ ಮಾಡ್ಕೊಂಡು ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅದನ್ನು ಸರಿ ಮಾಡಬೇಕು. ಮುಂದಿನ ದಿನದಲ್ಲಿ ಯಾರು ಈ ರೀತಿ ಮತ್ತೆ ಗಮನಕ್ಕೆ ಬಂದರೆ ಕರ್ನಾಟಕ ಯುವ ಶಕ್ತಿ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಆಗಿರೋ ತಪ್ಪನ್ನು ಸರಿ ಮಾಡ್ಕೊಂಡು ಅದು ಅವರು ಮಾಡಿದಾರೆ ಅಂದರೆ ಅವರು ದುಡ್ಡನ್ನು ಮತ್ತೆ ಸರ್ಕಾರಕ್ಕೆ ವಾಪಸ್ ತುಂಬಬೇಕು ಅವ್ರ ಸಂಬಳದಲ್ಲಿ. ಅದಕ್ಕೆ ದುಡ್ಡಿಲ್ಲ. ಇವ್ರು ಈ ರೀತಿ 17 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಅಂದರೆ ಇದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಇವ್ರಿಗೇನು ಸಾಮಾನ್ಯ ಸ್ವಲ್ಪ ಜ್ಞಾನ ಇಲ್ಲ. ಇವರು ಒಬ್ಬ IAS ಓದ್ಕೊಂಬಂದು ಈ ಥರ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಜಿಲ್ಲಾ ಪಂಚಾಯತ್ CEO ಆಗಿ ಸಣ್ಣ ಅಧಿಕಾರಿ, ಜಾಗನೇ ಇಲ್ಲ ದಾರಿನೇ ಇಲ್ಲ ಓಡಾಡಲಿಕ್ಕೆ ಅಂದರೆ ಇವ್ರು ಮಾಡ್ಕೊಂಡ್ರೆ ಅರ್ಥ ಐತಿ. ದಾರಿ ಇದ್ದು ಎಲ್ಲ ಇದ್ದು ಇವ್ರಿಗೆ ಇನ್ನೊಂದು ದಾರಿ ಇವ್ರು ಸಪ್ರೇಟಾಗಿ ಮಾಡ್ಕೊತಾರೆ ಅಂದರೆ ಏನು ಅರ್ಥ ಇದು? ಇದನ್ನೆಲ್ಲ ಸಾಮಾನ್ಯರು ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರ ಅಪ್ಪನ ಮನೆ ದುಡ್ಡಲ್ಲದು, ಜನರ ತೆರಿಗೆ ದುಡ್ಡದು. ಜನರ ತೆರಿಗೆ ದುಡ್ಡನ್ನು ಈ ರೀತಿ ಪೋಲ್ ಮಾಡ್ಲಿಕ್ಕೆ ಯಾಕೆ ಕಾಣಕ್ಕೆ ಬಿಡಲ್ಲ? ಯಾಕಂದ್ರೆ ಯಾರು ಕೇಳೋರಿಲ್ಲ, ಏನು ಮಾಡಿದ್ರೆ ನಡೀತದೆ ಅನ್ನೋದು ಆ ರೀತಿ ತಪ್ಪದು. ಇದನ್ನು ಆದಷ್ಟು ಬೇಗ ಸರಿ ಮಾಡಬೇಕಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಕರ್ನಾಟಕ ಯುವ ಶಕ್ತಿ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗತ್ತೆ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಸರಿ ಮಾಡ್ಕೊಂಡು ಮೊದಲಾಗಿ ಅಂತ ಹೇಳ್ತೀವಿ. ಸಿಇಒ ಅಂಧಾ ದರ್ಬಾರ್ ಬಗ್ಗೆ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯ KG ಯಲ್ಲಪ್ಪ ಹಾಗೂ ಯುವ ಶಕ್ತಿ ವೇದಿಕೆಯ ಮಲ್ಲೇಶ್ ಇಬ್ಬರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾವ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ದಾವಣಗೆರೆಯಲ್ಲಿ